ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಕೆಲವೊಂದು ಜನ ಏನು ಗೊತ್ತಾ, ಅಕ್ಕಪಕ್ಕದ ಮನೆಯವ್ರನ್ನ ನೋಡು ಅವ್ರ ಮನೆ ತೊಗೊಂಡ್ರು, ಕಾರ್ ತೊಗೊಂಡ್ರು, ನಮ್ಮ ಕೈಯಿಂದ ಏನೂ ಆಗ್ತಾಯಿಲ್ಲ, ನಾವು ಯಾವಾಗಲೂ ಇದೇ ಥರ ಇರಬೇಕಾ, ನಮ್ಮ ಕೈಯಿಂದ ಯಾವುದೂ ಸಾಧ್ಯ ಆಗ್ತಾ ಇಲ್ಲ ಅಂತ ಈ ಥರ ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಏನು ಗೊತ್ತಾ ವೀಕ್ಷಕರೇ, ಇಲ್ಲೊಂದು ವಿಷಯ, ಒಂದು ಹಿಂದಿನ ಕಾಲದಲ್ಲಿ ಒಂದು ಮಾತು ಹೇಳ್ತಿದ್ರು ಗೊತ್ತಾ, ಮನಸ್ಸಿನಂತೆ ಮಹಾದೇವ ಅಂತ. ಸೊ ಮನಸ್ಸಲ್ಲಿ ಒಂದು ದೈವಶಕ್ತಿ ಇದೆ. ನಾವು ಏನು ಯೋಚನೆ ಮಾಡ್ತೀವೋ ನಾವು ಅದೇ ಥರ ಆಗ್ತಾ ಬರ್ತೀವಿ. ಸೊ ಯಾಕಂದರೆ ನಮಗೆ ನಮ್ಮ ಮನಸ್ಸಲ್ಲಿ ಒಂದು ಇಚ್ಛಾಶಕ್ತಿ ಇದೆ. ನೀವು ಏನನ್ನು ಇಚ್ಛಿಸ್ತೀರೋ ಅಥವಾ ನೀವು ಯಾವ ಬದುಕನ್ನು ನೀವು ಜೀವಿಸೋಕ್ಕೆ ಇಷ್ಟಪಡ್ತೀರೋ ಆ ಬದುಕನ್ನು ನಿಮ್ಮ ಮುಂದೆ ತಂದಿಡೋಕ್ಕೆ ಅದು ಸಹಾಯ ಮಾಡುತ್ತೆ. ನೀವು ಒಳ್ಳೆಯದನ್ನು ಬಯಸಿದರೆ ಒಳ್ಳೆಯದೇ ನಿಮ್ಮ ಹತ್ರಕ್ಕೆ ಬರುತ್ತೆ, ನೀವು ಕೆಟ್ಟದ್ದನ್ನು ಬಯಸಿದರೆ ನೀವು ಕೆಟ್ಟದ್ದನ್ನೇ ನಿಮ್ಮ ಹತ್ರಕ್ಕೆ ತರಿಸ್ಕೊತೀರ. ಸೊ ಹೀಗಾಗಿ ನೋಡಿ, ಮನಸ್ಸಿನಲ್ಲಿ ಮಹಾದೇವ ಅಂದರೆ ನಮ್ಮಲ್ಲಿ ಒಂದು ದೈವಿಕ ಶಕ್ತಿ ಇದೆ, ಅದು ಪ್ರತಿಯೊಂದನ್ನು ಆಕರ್ಷಣೆ ಮಾಡುತ್ತೆ. ನೋಡಿ, ಇವಾಗ ಏನು ಹೇಳ್ತೀನಿ, ಇವಾಗ ನಾನು ಕೆಲವೊಂದಿಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ಸುಮ್ಮನೆ ಕೇಳಿಸ್ಕೊಳ್ಳಿ, ಯಾಕಂದರೆ ಅದು ನಿಮ್ಮ ಅನುಭವಕ್ಕೂ ಬಂದಿರುತ್ತೆ ಕೂಡ. ನೋಡಿ, ನಾವು ಒಂದೊಳ್ಳೆ ಜೀವನನ ಜೀವಿಸ್ಬೋದು, ಬಟ್ ಅದನ್ನು ನಾವು ಆಕರ್ಷಣೆ ಮಾಡಲ್ಲ. ಯಾಕೆ ಅಂತ ಅದನ್ನು ಹೇಳ್ತೀನಿ, ಬಟ್ ಒಂದೆರಡು ಉದಾಹರಣೆಗಳನ್ನ ಕೊಡ್ತೀನಿ. ನೋಡಿ, ಇವಾಗ ನಾವು ಯಾರಿಗೂ ಕಾಲ್ ಮಾಡಬೇಕು ಅಂದ್ಕೊಂಡಿರ್ತೀವಿ, ಅವ್ರನ್ನ ತುಂಬ ನೆನೆಸ್ಕೊಂಡು ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಆವಾಗ ಕಾಲ್ ಮಾಡ್ತೀವಿ ನಾವು ಅವ್ರಿಗೆ. ಆ ಕಡೆಯಿಂದ ಏನು ಆನ್ಸರ್ ಬರುತ್ತೆ ಗೊತ್ತಾ? ನೋಡಿ, ಒಂದು ಕ್ಷಣ ನೀವು ಬೆರಗಾಗ್ತೀರ ನಾನು ಇದನ್ನು ಹೇಳಿದರೆ. ಆ ಕಡೆಯಿಂದ ಏನು ಹೇಳ್ತಾರೆ ಗೊತ್ತಾ ಅವರು? ಜಸ್ಟ್ ನಾನು ನಿನ್ನನ್ನೇ ಯೋಚನೆ ಮಾಡ್ತಾಯಿದ್ದೆ, ನಿನಗೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೆ, ಈಗ ಜಸ್ಟ್ ಫೋನ್ ಎತ್ಕೊಂಡೆ, ನೀನೇ ಫೋನ್ ಮಾಡಿದೆ ಅಂತಾರೆ. ನೋಡಿ, ಬೇಕಾದರೆ ಇದು ಆಗಿರುತ್ತಾ ಇಲ್ವ ನೋಡಿ, ಪ್ರತಿಯೊಬ್ಬರ ಜೀವನದಲ್ಲಿ ಇದಾಗಿರುತ್ತೆ. ಆಮೇಲೆ ಸೆಕೆಂಡ್ ಒನ್, ನೀವು ಯಾವುದಾದ್ರೂ ಒಂದು ವಸ್ತುನ ಅಥವಾ ಯಾವುದೋ ಒಂದು ಬಟ್ಟೆನ ಏನೋ ನೀವು ತುಂಬ ಇಷ್ಟಪಟ್ಟಿರ್ತೀರ, ಅದನ್ನು ನಿಮಗೆ ಆ ಟೈಮಲ್ಲಿ ತಗೊಳಕ್ಕಾಗಿರಲ್ಲ. ಅದು ನೋಡಿ, ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ, ನಿಮ್ಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಅದು ನಿಮ್ಮ ಫ್ರೆಂಡ್ಸ್ ಆದರೂ ಅದನ್ನು ಗಿಫ್ಟ್ ಕೊಡ್ತಾರೆ, ಇಲ್ಲ ನಿಮ್ಮ ತಂದೆ ತಾಯಿನಾದರೂ ಅದನ್ನು ಗಿಫ್ಟ್ ಕೊಡ್ತಾರೆ, ಯಾವುದಾದ್ರೂ ರೂಪದಲ್ಲಿ ಅದು ಬಂದು ನಿಮ್ಮ ಕೈ ಸೇರಿರುತ್ತೆ. ಆಮೇಲೆ ಥರ್ಡ್ ಒನ್ನು, ಇವಾಗ ಮನೇಲಿ ಮಕ್ಕಳು ನೋಡಿ, ಅವ್ರು ಬಂದು ಯಾರೋ ನಿಮ್ಮ ಮಗನ ಮಗಳು ಬಂದು ಒಂದಿನ ನಿಮ್ಗೆ ಹೇಳ್ತಾರೆ, ಅಮ್ಮ ನಾನು ನಿನ್ನೆ ಸೈನ್ಸ್ ಹೋಮ್ವರ್ಕ್ ಮಾಡಿರಲಿಲ್ಲ, ನಾನಿವತ್ತು ಅಂದ್ಕೊಂಡು ಹೋಗಿದ್ದೆ ಸೈನ್ಸ್ ಟೀಚರ್ ಬರಬಾರ್ದು ಅಂತ. ಅಮ್ಮ ಇವತ್ತು ಸೈನ್ಸ್ ಟೀಚರೇ ಬಂದಿರಲಿಲ್ಲ ಗೊತ್ತಮ್ಮ ನಿನಗೆ, ಎಷ್ಟು ವಿಚಿತ್ರ ಅಮ್ಮ ಅಂತ. ನೋಡಿ ವೀಕ್ಷಕರೇ, ಇದು ನಮ್ಮ ಲೈಫಲ್ಲೂ, ಹಿಂದೆ ನಮ್ಮ ಲೈಫಲ್ಲೂ ಈ ಥರ ಘಟನೆಗಳು ನಡೆದಿರುತ್ತೆ. ಸೊ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ನಮಗೆ ನಮ್ಮ ಯೋಚನೆಗಳಿಗೆ, ನಮ್ಮ ಆಲೋಚನೆಗಳಿಗೆ ಅದರದ್ದೇ ಆದ ಒಂದು ಶಕ್ತಿ ಇದೆ. ಬಟ್ ಅದನ್ನು ನಾವು ನಮ್ಮ ವಿಚಾರವಾಗಿ, ಅಂದರೆ ನಮ್ಮ ಜೀವನದ ಬಗ್ಗೆ ನಾವು ಯೋಚನೆ ಮಾಡದೆ ಬರೀ ಬೇರೆಯವರ ಜೀವನದ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಕೂತ್ಕೊಳ್ತೀವಿ. ಮತ್ತು ನಮ್ಮ ಬಗ್ಗೆ ನಾವು ಯಾವಾಗಲೂ ನೆಗೆಟಿವ್ ಮಾತಾಡ್ತಾ ಹೋದರೆ ಸೊ ಅದೇ ನಮ್ಮ ಲೈಫಲ್ಲಿ ಅದೇ ಆಗ್ತಾ ಬರುತ್ತೆ. ನೋಡಿ, ಇವಾಗ ಏನಾದರೂ ನೀವು ಕೆಲ್ಸಕ್ಕೆ ಹೋಗಬೇಕಾದ್ರೆ ಅಕಸ್ಮಾತ್ ಒಂದು ಸತಿ ಅಂದ್ಕೊಳ್ಳಿ, ಅಯ್ಯೋ ಇವತ್ತು ಏನು ಕಾದಿದೆಯೋ ಏನೋ, ನಾನಿವತ್ತು ಬೈಸ್ಕೊತೀನೇನೋ, ಅಲ್ಲಿ ಏನಾದರೂ ಮಾತು ಕೇಳ್ತೀನೇನೋ ಅಂದ್ಕೊಳ್ಳಿ, ಅದು ಸೇಮ್ ಟು ಸೇಮ್ ಹಾಗೆ ಆಗಿರುತ್ತೆ. ಆಮೇಲೆ ಇನ್ನೊಂದು ನೋಡಿ, ನೀವೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಯಾರಾದರೂ ಒಬ್ಬರು ನಿಮ್ಮ ಎದುರುಗಡೆ ಬರ್ತಾರೆ, ಯಾಕಂದರೆ ಯಾವಾಗಲೂ ನಿಮ್ಗೆ ಅದೊಂದು ಮೈಂಡಲ್ಲಿರುತ್ತೆ, ಅವರು ಎದುರುಗಡೆ ಬಂದರೆ ನನ್ನ ಕೆಲಸ ಆಗಲ್ಲ, ಇವತ್ತು ಮುಗೀತು ನನ್ನ ಕತೆ ಅಂತ ಅಂದ್ಕೊಂಡಿರ್ತೀರ. ಅದು ಅದೇ ಥರನೇ ನಡೆಯುತ್ತೆ. ಇದೆಲ್ಲ ಯಾಕೆ ಸಂದರ್ಭಗಳು ಯಾಕೆ ನಡೆಯುತ್ತೆ ಅಂತಂದರೆ, ನಮ್ಮ ಯೋಚನೆಗಳು ಒಳ್ಳೆಯ ರೀತಿಯಲ್ಲಿ ಅದು ನಡೆದಾಗ ಒಳ್ಳೆಯದೇ ಆಗುತ್ತೆ. ನಮ್ಮ ಯೋಚನೆಗಳು ಕೆಟ್ಟ ದಾರಿಯಲ್ಲಿರುವಾಗ ನಮ್ಗೆ ಅದೇ ಸಂಭವಿಸುತ್ತೆ. ನಾವೇನು ಮಾಡ್ತೀವಿ, ಕೆಲವೊಂದು ಸತಿ, ಅಂದರೆ ಕೆಲವೊಂದು ಸತಿ ಅಲ್ಲ, ನಾವು 100ರಲ್ಲಿ 99% ಬರೀ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ. ಅಂದರೆ ಇವಾಗ ನೋಡಿ, ಹೊರಗಡೆ ಹೋಗಬೇಕಾದ್ರೆ ಗಾಡೀಲೆಲ್ಲರೂ ಹೋಗ್ತಾ ಇರ್ತೀವಿ, ಮುಂದೆಯಿಂದ ಒಂದು ದೊಡ್ಡ ಲಾರಿ ಬಂದರೆ ಸಾಕು, ಎಷ್ಟು ಭಯ ಬೀಳ್ತೀವೋ, ಅಯ್ಯೋ ಯೋ ಯೋ ನಿಧಾನಕ್ಕೆ ಓಡಿಸಿ ಲಾರಿ ಬರ್ತಾಯಿದೆ ಅಂದರೆ ನಾವು ನಮ್ಗೆ ಸೇಫಾಗಿ ನಾವು ಹೋಗ್ತೀವಿ ಅನ್ನೋದು ಯೋಚನೆ ಬರಲ್ಲ. ಎಲ್ಲಾದರೂ ಆಕ್ಸಿಡೆಂಟ್ ಆಗಿಬಿಟ್ರೆ ಅನ್ನೋ ಥಿಂಕ್ ಬರುತ್ತೆ. ಇದು ನೆಗೆಟಿವ್ ಥಿಂಕ್ ಅಲ್ವಾ? ಸೊ ನಮ್ಮಲ್ಲಿ ನಮಗೇನು ಬೇಕೋ ಅದನ್ನು ಪಡ್ಕೊಳ್ಳೋ ಶಕ್ತಿ ನಮ್ಮಲ್ಲೇ ಇದೆ. ನಾವು ಹೇಗೆ ಬದುಕಬೇಕೋ ಅನ್ನೋ ಯೋಚನೆ ನಮ್ಮಲ್ಲಿ ಫಸ್ಟು. ನಮಗೆ ಬೇರೆಯವ್ರ ಜೀವನ ನೋಡಿ ನಾವು ಕಲಿಯೋದು ಬೇಡ, ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೋಬೇಕನ್ನೋ ಒಂದು ವಿಚಾರ ನಮ್ಮಲ್ಲೇ ಇರಬೇಕು ಫಸ್ಟು.
ನಾವು ಬೇರೆಯವ್ರ ಥರ ಬದುಕಬೇಕಂದ್ರೆ ಫಸ್ಟು ಬೇರೆಯವ್ರನ್ನ ನೋಡೋದನ್ನು ಬಿಡಬೇಕು ಫಸ್ಟು. ನನಗೂ ಆ ಎಬಿಲಿಟಿ ಇದೆ, ನನ್ನಲ್ಲೂ ಆ ಸಾಮರ್ಥ್ಯ ಇದೆ ಅಂತ ಫಸ್ಟು ನಾವು ಅಂದ್ಕೋಬೇಕು. ಅದನ್ನು ನಾವು ಅಂದ್ಕೊಂಡಾಗಲೇ ನಾವು ಅಂದ್ಕೊಂಡಿರೋ ಥರ ಜೀವ್ಸೋಕ್ಕೆ ಸಾಧ್ಯ. ನೋಡಿ, ಇವಾಗ ನಿಮಗೆ ಒಂದು ಕಾರ್ ಇಷ್ಟ ಅಂದ್ಕೊಳ್ಳಿ. ಆ ಕಾರ್ ಕಲರ್ನ ಸುಮ್ಮನೆ ನೆನ್ಪು ಮಾಡ್ಕೊಳ್ಳಿ. ನನಗಿವಾಗ ರೆಡ್ ಕಲರ್ ಕಾರ್ ಇಷ್ಟ ಅಂತ ನಾನು ಅನ್ಕೊತೀನಿ. ಸುಮ್ಮನೆ ಹಿಂಗೆ ಅಂದ್ಕೊಂಡು ಮೈಂಡಲ್ಲಿ ಹೋಗಿ ನೀವು ರೋಡಲ್ಲೆಲ್ಲ ನೋಡಿ, ನಿಮಗೆ ಕೆಂಪು ಕಲರ್ ಕಾರ್ಗಳೇ ತುಂಬ ಕಾಣಿಸ್ತಾ ಇರ್ತವೆ ನೋಡಿ ಬೇಕಾದ್ರೆ. ಹಾಗೆ ನಮ್ಮ ಹತ್ರ ಒಂದು ಆಕರ್ಷಣೆ, ಯಾವುದೇ ಒಂದು ವಸ್ತುನ ಆಕರ್ಷಣೆ ಮಾಡೋ ಶಕ್ತಿ ಇದೆ. ಬಟ್ ಅದನ್ನು ನಾವು ಸರಿಯಾಗಿ ಯೂಸ್ ಮಾಡ್ಕೊಳಲ್ಲ. ನಾವೇನು ಮಾಡ್ತೀವಿ, ಅವ್ರಿಗದಾಗಲಿ ಇದಾಗಲಿ ಬರೀ ಅವ್ರ ಏಳ್ಗೆನ ಸಹಿಸ್ತೇನೆ ಬರೀ ಯಾವಾಗಲೂ ನಾವು ನೆಗೆಟಿವ್ ಆಗಿ ಮಾತಾಡ್ತಾನೆ ಇರ್ತೀವಿ. ಬಟ್ ಅದೇನಾಗುತ್ತೆ ಗೊತ್ತಾ, ನಾವು ಏನು ನಾವು ಯಾವ ರೀತಿಲಿ ಯೋಚನೆ ಮಾಡ್ತಾ ಇರ್ತೀವಲ್ವ, ಆ ಯೋಚನೆಗಳು, ಕೆಟ್ಟ ಯೋಚನೆಗಳು ಯಾವತ್ತೂ ನಮ್ಮ ಸುತ್ತಾ ಇರುತ್ತೆ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಇವಾಗ ನಮ್ಮ ಕೈಲಿ ಯಾವುದು ಸಾಧ್ಯ ಆಗಲ್ಲ ಅಂತ ಯೋಚನೆ ಯಾಕೆ ಗೊತ್ತಾ ನೋಡಿ, ಇವಾಗ ನಾವಿಬ್ಬರ ಮಧ್ಯೆ ಜಗಳ ಆಗಿರುತ್ತೆ ಅಂದ್ಕೊಳ್ಳಿ. ನಾವೇನು ಮಾಡ್ತೀವಿ ಗೊತ್ತಾ, ಕೆಟ್ಟ ಯೋಚನೆಗಳನ್ನು ಎಷ್ಟು ಒಂದು ಥರ ಸ್ಟ್ರಾಂಗ್ ಆಗಿ ಮಾಡ್ತೀವಿ ಅಂತಂದರೆ, ಬರಲಿ ಒಂದು ಸತಿ ಸಿಗಲಿ, ಅವರು ಮಾಡ್ತೀನಿ ಬಿಡ್ತೀನಿ, ನಾನು ಮಾಡ್ತೀನಿ ಅಂದರೆ ಈ ಥರದ ಮಾತುಗಳನ್ನ, ಈ ವಿಚಾರನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಯೋಚನೆಗೆ ಅಷ್ಟೊಂದು ಶಕ್ತಿ ಇದೆ ನಿಮ್ಮ ಹತ್ರ. ಅಂದರೆ ಅದ್ರ ಬಗ್ಗೆ ನೀವು ಎರಡು ಯೋಚನೆನೇ ಮಾಡಲ್ಲ, ಬೇರೆ ಯೋಚನೆನೇ ಇಲ್ಲ ನಿಮ್ಮ ತಲೆಯಲ್ಲಿ. ಸೊ ಅವ್ರು ಬರಬೇಕು, ನಾನು ಜಗಳ ಮಾಡಬೇಕು ಅವ್ರ ಜೊತೆಗೆ, ನಾನು ಅವ್ರನ್ನ ಹೊಡಿಬೇಕು, ಇಷ್ಟೇ ನಿಮ್ಮ ಮೈಂಡಲ್ಲಿರೋದು. ಸೊ ಅದು 100% ನೆರವೇರುತ್ತೆ, ಅದು ಬೇಗ ನೆರವೇರುತ್ತೆ ನೋಡಿ. ಬೇಕಾದರೆ ಅದು ಅದೇ ಥರ ಸಿಚುವೇಶನ್ಗಳ ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ನೀವು ಅದನ್ನು ಬಯಸಿದ್ದೀರ ಆ ಥರ ಆಗಬೇಕು ಅಂತ. ಅದಕ್ಕೆ ಆ ಥರ ನಡೆಯುತ್ತೆ. ಅವ್ರು ಬರ್ತಾರೆ, ನಿಮ್ಮ ಜೊತೆ ಜಗಳನೂ ಆಗುತ್ತೆ, ನೀವು ಅವ್ರನ್ನ ಹೊಡಿತೀರ ಕೂಡ. ಅಷ್ಟೆಲ್ಲ ಆಗುತ್ತೆ ಅದು. ಅದೇ ನೋಡಿ, ಒಂದು ಒಳ್ಳೆ ಯೋಚನೆ ಹೇಳ್ತೀನಿ. ಇವಾಗ ಈಗ ಪಕ್ಕದ ಮನೆಯವರು ಕಾರ್ ತೊಗೊಂಡ್ರು ಅಂದ್ಕೊಳ್ಳಿ. ಇವಾಗ ನಾವು ಆ ಕಾರ್ ತೊಗೋಬೇಕು ಅಂದ್ಕೊತೀವಿ. ಅಯ್ಯೋ, ನಾವು ಆ ಥರ ಕಾರ್ ತೊಗೋಬೇಕಲ್ವ ಅಂತ ಅಂದ್ಕೊತೀವಿ. ಬಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮ್ಮ ಮೈಂಡಿಗೆ ಏನು ಬರುತ್ತೆ ಗೊತ್ತಾ, ಅಯ್ಯೋ ನಮ್ಮ ಕೈಯಿಂದ ಅದಾಗುತ್ತಾ. ನೋಡಿ ಇಲ್ಲಿ ಯೋಚನೆ ಹೆಂಗಿದೆ. ಕೆಟ್ಟದ್ದು ಯೋಚನೆ ಮಾಡಬೇಕಾದ್ರೆ ಅದರಲ್ಲಿ ತುಂಬ ಸ್ಟ್ರಾಂಗ್ ಬಿಲೀಫ್ ಇತ್ತು ನಮಗೆ, ನಾವು ಅದನ್ನು ಮಾಡ್ತೀವಿ ಅಂತ. ಇಲ್ಲಿ ಯಾಕಿಲ್ಲ ಹೇಳಿ, ಅದರಲ್ಲಿ ನಮಗೆ ನಂಬಿಕೆ ಇಲ್ಲ. ಆ ವಿಚಾರದಲ್ಲಿ ನಮಗೆ ಕಾರ್ ತೊಗೊತೀವಂತ 100% ನಮಗೆ ನಂಬಿಕೆ ಇದ್ದರೆ ನಾವು 100% ತೊಗೊತೀವಿ. ಇವಾಗ ಕೆಟ್ಟದ್ದು ನಾವು ಯೋಚನೆ ಮಾಡೋ ರೀತಿಯಲ್ಲಿ ಕೆಟ್ಟದ್ದು ನಡೆಯುತ್ತೆ ಅಂದಮೇಲೆ, ನಾವು ಯೋಚನೆ ಮಾಡಿರೋ ರೀತಿಯಲ್ಲಿ ಒಳ್ಳೆಯದು ನಡೆಯುತ್ತಲ್ವ. ಅಂದರೆ ಯಾವುದೇ ಪರಿಸ್ಥಿತಿ ಆಗಲಿ, ನಮ್ಮ ಆಲೋಚನೆಗಳಿಗೆ ತಕ್ಕನಾಗಿ ಸಿಚುವೇಶನ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಹೊರತಾಗಿ ಬೇರೆಯವರು ನಮಗೆ ಕೆಟ್ಟದ್ದು ಬಯಸ್ತಾರೆ, ಬೇರೆಯವರು ಇದನ್ನು ಮಾಡ್ತಾರೆ ಆ ಥರ ಅಲ್ಲ. ಫಸ್ಟು ಅದು ನಮ್ಮ ಮೈಂಡಿಗೆ ಬರುತ್ತೆ ನೋಡಿ. ಇವಾಗ ಯಾವುದಾದ್ರೂ ಏನಾದರೂ ಮನೇಲಿ ಈ ಥರ ಡ್ರೆಸ್ ಎಲ್ಲ ಹಾಕ್ಕೊಂಡ್ರೆ, ಅಯ್ಯೋ ಏನು ಅಂದ್ಕೊಳ್ತಾರೋ ಏನೋ ಬೇರೆಯವರು, ಅಂದರೆ ಬೇರೆಯವರು ಅಂದ್ಕೊಳ್ಳೋದು ಬಿಟ್ಟಾಕಿ ಫಸ್ಟು ಅದು ನಮ್ಮ ಮೈಂಡಿಗೆ ಬಂದುಬಿಟ್ಟಿರುತ್ತೆ. ಸೊ ಹಾಗಿರುವಾಗ ಬೇರೆಯವ್ರು ಯಾಕೆ ಅಂದ್ಕೋಬೇಕು, ಫಸ್ಟು ನೀವು ಅಂದ್ಕೊಳ್ಳೋದನ್ನು ಬಿಡಿ. ಅದನ್ನು ಫಸ್ಟು ನನ್ನ ಕೈಯಿಂದ ಎಲ್ಲ ಆಗುತ್ತೆ, ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನಮ್ಮಲ್ಲಿರಬೇಕು. ಯಾವತ್ತೂ ನಾವು ಬೇರೆಯವ್ರನ್ನ ನೋಡಿ ಅವರು ಏಳ್ಗೆನ ಸಹಿಸದೆ ಆ ಥರ ಎಲ್ಲ ಮಾತಾಡೋಕ್ಕೆ ಹೋದರೆ ನಮಗೆ ಲಾಸ್ ಆಗುತ್ತೆ ಅಲ್ವಾ. ಫಸ್ಟು ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಿದ್ದರೆ, ನಮ್ಮ ಮೈಂಡು ಒಳ್ಳೆಯ ರೀತಿಯ ಆಲೋಚನೆಗಳನ್ನು ಹೊಂದಿದರೆ ನಮ್ಗೆ ಒಳ್ಳೆಯದೇ ಆಗುತ್ತೆ ಫ್ರೆಂಡ್ಸ್. ಒಳ್ಳೆಯ ಯೋಚನೆಗಳನ್ನ ಮಾಡಿ ನೋಡಿ. ಬೇಕಾದರೆ ನೀವು ಯಾವುದಾದ್ರೂ ಒಂದು ಯೋಚನೆ ಮಾಡಿ ನನಗೆ ಕಮೆಂಟ್ ಹಾಕಿ. ನೀವೇನಾದರೂ ಇವಾಗ ಅಕಸ್ಮಾತ್ ಏನಾದರೂ ಯಾರ್ದಾದ್ರೂ ಮನೆಗೆ ಹೋಗಬೇಕು, ನಾನು ಯಾರನ್ನಾದ್ರೂ ನೋಡಬೇಕು ಅಂದ್ಕೊಳ್ಳಿ, ಅವ್ರು 100% ನೀವು ಅದೇ ವಿಚಾರದಲ್ಲಿ ಮಗ್ನರಾಗಿರಿ, ಅದೇ ಯೋಚನೆಯನ್ನು ಪದೇ ಪದೇ ಮಾಡ್ತಾಯಿರಿ. ಅದು 100% ನಡೆಯುತ್ತೆ ನೋಡಿ. ಅವರೇ ಬರ್ತಾರೆ, ಯಾವುದೇ ಒಂದು ವಿಷಯ ಆಗಿರಲಿ ಅದೇ ನಡೆಯುತ್ತೆ ನೋಡಿ ನಿಮ್ಮ ಬದುಕಲ್ಲಿ. ಅವರು ಅಕಸ್ಮಾತ್ ನೀವು ಯಾರನ್ನು ಭೇಟಿ ಆಗಬೇಕು ಅಂದರೆ ಅವರೇನು ಅಚಾನಕ್ಕಾಗಿ ನಿಮ್ಗೆ ಸಿಗ್ತಾರೆ ನೋಡಿ. ಬೇಕಾದರೆ ಅಬ್ಸರ್ವ್ ಮಾಡಿ ಹೇಳಿ, ನನಗೆ ಕಮೆಂಟ್ ಮಾಡಿ ಇದೆಲ್ಲ ನಿಜನ ಸುಳ್ಳ ಅಂತ. ಯಾಕಂದರೆ ನಮ್ಮಲ್ಲಿ ಒಂದು ಆಕರ್ಷಣೀಯ ನಿಯಮ ಇದೆ ಅನ್ನೋದನ್ನು ನಾನು 100% ನಂಬ್ತೀನಿ. ಹಾಗೆ ನಮ್ಮಲ್ಲಿ ಒಂದು ದೈವಿಕ ಶಕ್ತಿ ಇದೆ ಅನ್ನೋದನ್ನು ನಂಬ್ತೀನಿ. ಮತ್ತೆ ಟಾಪಿಕ್ನ ಮುಂದೆ ಒರೆಸ್ತೀನಿ, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.